ಜೈ ಹಿಂದ್. ಬೆಂಗಳೂರು ರೂರಲ್ ಕೋರ್ಟ್ನಲ್ಲಿ 21 ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆಗಳನ್ನ ಕರೆದಿದ್ದಾರೆ. ಆಲ್ರೆಡಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಸೆಪ್ಟೆಂಬರ್ 15. ಈ ಡೇಟ್ ಒಳಗಡೆ ಯಾರಿಗೆಲ್ಲ ಸ್ಟೆನೋಗ್ರಾಫರ್ ಗ್ರೇಡ್ 3 ಗೆ ಅಪ್ಲೈ ಮಾಡಬೇಕು ಅವರು ಅಪ್ಲೈ ಮಾಡಬಹುದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ 3 ಗೆ ಏನೇನು ಕ್ವಾಲಿಫಿಕೇಶನ್ ಆಗಿರಬೇಕು, ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತಾ ಇರಲ್ವಾ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಅಥವಾ ನೀವು PUC ಮತ್ತು ಡಿಗ್ರಿ ಎಕ್ಸಾಮ್ ಗಳಲ್ಲಿ ಪಡ್ಕೊಂಡಿರೋ ಮಾರ್ಕ್ಸ್ ಮೇಲೆ ಶಾರ್ಟ್ ಲಿಸ್ಟ್ ನ ರೆಡಿ ಮಾಡ್ತಾರ, ಈ ಎಲ್ಲಾ ಇನ್ಫಾರ್ಮೇಶನ್ ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ ವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನಲ್ ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದ್ರೆ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲಾ ಕ್ಯಾಂಡಿಡೇಟ್ಸ್ಗೂ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಜಾಬ್ಗಳು ಬೆಂಗಳೂರು ರೂರಲ್ ಕೋರ್ಟ್ ಅಲ್ಲಿ ಬಿಟ್ಟಿರುವಂತದ್ದು. ಡಿಸ್ಟಿಕ್ ಕೋರ್ಟ್ ಅಲ್ಲ, ಡಿಸ್ಟಿಕ್ ಕೋರ್ಟೇ ಬೇರೆ, ರೂರಲ್ ಕೋರ್ಟೇ ಬೇರೆ. ಬೆಂಗಳೂರಲ್ಲಿ ಟೋಟಲ್ 3 ಕೋರ್ಟ್ ಇದೆ. ಒಂದು ಹೈಕೋರ್ಟ್, ಒಂದು ಬೆಂಗಳೂರು ಡಿಸ್ಟಿಕ್ ಕೋರ್ಟ್, ಒಂದು ಬೆಂಗಳೂರು ರೂರಲ್ ಕೋರ್ಟ್. ಈ ವೇಕೆನ್ಸಿಗಳು ಬಿಟ್ಟಿರೋದು ಬೆಂಗಳೂರು ರೂರಲ್ ಕೋರ್ಟ್ ಅಲ್ಲಿ ಗೈಸ್. ಪೋಸ್ಟ್ ನೇಮು ಸ್ಟೆನೋಗ್ರಾಫರ್ ಗ್ರೇಡ್ 3. ವೇಕೆನ್ಸಿ ಬಗ್ಗೆ ಮಾತಾಡೋದಾದ್ರೆ 21 ವೇಕೆನ್ಸಿನ ಬಿಟ್ಟಿದ್ದಾರೆ. ಬ್ಯಾಕ್ಲಾಗ್ ವೇಕೆನ್ಸಿಗಳು 4, ಫ್ರೆಶ್ ವೇಕೆನ್ಸಿಗಳು 17, ಟೋಟಲ್ 21 ಬಿಟ್ಟಿದ್ದಾರೆ. ಬ್ಯಾಕ್ಲಾಗ್ ವೇಕೆನ್ಸಿ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ರಿಕ್ರೂಟ್ಮೆಂಟ್ ಅಲ್ಲಿ ಏನೊಂದು ಹುದ್ದೆಗಳು ಫಿಲ್ ಆಗದೆ ಹಂಗೆ ಉಳ್ಕೊಂಡಿರುತ್ತೆ, ಆ ಹುದ್ದೆಗಳನ್ನ ಬ್ಯಾಕ್ಲಾಗ್ ಅಂತ ಹೇಳ್ತಾರೆ. ಅದನ್ನ ಈ ರಿಕ್ರೂಟ್ಮೆಂಟ್ ಗೆ ಆಡ್ ಮಾಡ್ಕೊಂಡಿದ್ದಾರೆ ಗೈಸ್. ಮೊದಲನೇದಾಗಿ ಸ್ಯಾಲ್ರಿ ಬಗ್ಗೆನೇ ಮಾತಾಡೋಣ. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ 44,425 ರೂಪಾಯಿಂದ 83,700 ರೂಪಾಯಿವರೆಗೆ ಸ್ಯಾಲ್ರಿ ಇರುತ್ತೆ. ಅಂದ್ರೆ ನಿಮ್ಗೆ ಫಸ್ಟ್ ಮಂತ್ ಸ್ಯಾಲ್ರಿನೇ 44,425 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಗಳು ಕೂಡ ಇಲ್ಲಿ ಆಡ್ ಆಗಿ ಸ್ಯಾಲ್ರಿ ಇನ್ನು ಹೈಕ್ ಆಗುತ್ತೆ ಗೈಸ್. ಬ್ಯಾಕ್ಲಾಗ್ ವೇಕೆನ್ಸಿ ನೋಡೋದಾದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು. ST ರೂರಲ್ 1 ವೇಕೆನ್ಸಿ ಇದೆ, ST ಹ್ಯಾಂಡಿಕ್ಯಾಪ್ಟ್ ಒಂದು, ಟೋಟಲ್ 2 ವೇಕೆನ್ಸಿ ಇದೆ ST ಗೆ. ಮತ್ತೆ ಕ್ಯಾಟಗರಿ 1 ರೂರಲ್ ಕ್ಯಾಂಡಿಡೇಟ್ ಗೆ 1 ವೇಕೆನ್ಸಿ ಇದೆ. 2A ಅವ್ರಿಗೆ ಹ್ಯಾಂಡಿಕ್ಯಾಪ್ಸ್ ಗೆ 1 ವೇಕೆನ್ಸಿ ಇದೆ. ಟೋಟಲ್ ಬ್ಯಾಕ್ಲಾಗ್ ವೇಕೆನ್ಸಿ 4 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಫ್ರೆಶರ್ಸ್ ಹುದ್ದೆಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಟೇಬಲ್ ಅಲ್ಲಿ ನೀವು ನೋಡ್ತಿರ್ಬೋದು. ಪರಿಶಿಷ್ಟ ಜಾತಿ ಪ್ರವರ್ಗ A ಇತರೆ 1 ವೇಕೆನ್ಸಿ, ಪರಿಶಿಷ್ಟ ಜಾತಿ ಪ್ರವರ್ಗ B ಇತರೆ 1 ವೇಕೆನ್ಸಿ, ಪರಿಶಿಷ್ಟ ಜಾತಿ ಪ್ರವರ್ಗ C 1 ವೇಕೆನ್ಸಿ ಇದೆ. ಪರಿಶಿಷ್ಟ ಪಂಗಡ ST 1 ವೇಕೆನ್ಸಿ, ಪ್ರವರ್ಗ 1 ವೇಕೆನ್ಸಿ, 2A 1 ವೇಕೆನ್ಸಿ, 2A ಗೆ ಇತರೆ 1, ಮಹಿಳಾ 1, ಟೋಟಲ್ 2 ವೇಕೆನ್ಸಿ. 3A ಯಾವುದೇ ವೇಕೆನ್ಸಿ ಇಲ್ಲ. 3B ಗೆ ಇತರೆ 1 ವೇಕೆನ್ಸಿ. ಜನರಲ್ ಇತರೆ 2 ವೇಕೆನ್ಸಿ. ಫಿಮೇಲ್ ಕ್ಯಾಂಡಿಡೇಟ್ಸ್ 3 ವೇಕೆನ್ಸಿ, ರೂರಲ್ 2 ವೇಕೆನ್ಸಿ, ಅಂಗವಿಕಲ 1 ವೇಕೆನ್ಸಿ, ಮತ್ತೆ ಓವರ್ ಆಲ್ 8 ವೇಕೆನ್ಸಿ. ಟೋಟಲ್ ಇತರೆ 10 ವೇಕೆನ್ಸಿ. ಫಿಮೇಲ್ ಕ್ಯಾಂಡಿಡೇಟ್ಸ್ 4 ವೇಕೆನ್ಸಿ, ರೂರಲ್ 2 ವೇಕೆನ್ಸಿ, ಹ್ಯಾಂಡಿಕ್ಯಾಪ್ಟ್ 1 ವೇಕೆನ್ಸಿ, ಓವರ್ ಆಲ್ 17 ಪ್ಲಸ್ 4 21 ವೇಕೆನ್ಸಿನ ಈ ಸಲದ ರಿಕ್ರೂಟ್ಮೆಂಟ್ ಅಲ್ಲಿ ಕರೆದಿದ್ದಾರೆ ಗೈಸ್. ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಸೆಕೆಂಡ್ PUC ಪಾಸ್ ಆಗಿರ್ಬೇಕು. ಸೆಕೆಂಡ್ PUC ಅಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ್ದಾಗಿದ್ರು ನಡೆಯುತ್ತೆ. ಅಥವಾ 3 ವರ್ಷದ ಡಿಪ್ಲೊಮೊ ಆಗಿರ್ಬೇಕು. ಕಮರ್ಷಿಯಲ್ ಪ್ರಾಕ್ಟೀಸ್ ಟ್ರೇಡ್ ಅಲ್ಲಿ 3 ವರ್ಷದ ಡಿಪ್ಲೊಮಾ ಮಾಡಿದ್ರು ಕೂಡ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಬೇರೆ ಟ್ರೇಡ್ ಅವರು ಆಗೋದಿಲ್ಲ. ಮತ್ತೆ ಸೆಕೆಂಡ್ PUC ಡಿಪ್ಲೊಮಾ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಸೀನಿಯರ್ ಶಾರ್ಟ್ ಹ್ಯಾಂಡ್ ಮತ್ತೆ ಸೀನಿಯರ್ ಟೈಪಿಂಗ್ ಟೆಸ್ಟ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕು. ಈ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿರುವಂತಹ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳ್ತಾರೆ. ಇದ್ರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಇದು ಇದ್ದೇ ಇರುತ್ತೆ. ಶಾರ್ಟ್ ಹ್ಯಾಂಡ್ ಮತ್ತೆ ಟೈಪಿಂಗ್ ಗೊತ್ತಿದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ದೊಡ್ಡ ಮ್ಯಾಟರ್ ಅಲ್ಲ. ನೆಕ್ಸ್ಟ್ ಏಜ್ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ಜನರಲ್ ಅವ್ರಿಗೆ 18 ರಿಂದ 40 ವರ್ಷ. ಎಷ್ಟು? 18 ರಿಂದ 40. 2A 2B 3A 3B ಅವ್ರಿಗೆ 43 ವರ್ಷದವರೆಗೆ ಅಪ್ಲೈ ಮಾಡಬಹುದು. SC ST ಮತ್ತೆ ಕ್ಯಾಟಗರಿ 1 ಅವ್ರಿಗೆ 18 ರಿಂದ 45 ವರ್ಷ. ನೋಡಿ ಎಷ್ಟೊಂದು ಏಜ್ ಕೊಟ್ಟಿದ್ದಾರೆ. 45 ವರೆಗೆ ಅಪ್ಲೈನ ಮಾಡಬಹುದಾಗಿದೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ ಈ ಜಾಬ್ಗೆ ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಸೆಕೆಂಡ್ PUC ಅಥವಾ ಡಿಪ್ಲೊಮಾದಲ್ಲಿ ನೀವು ತೆಗೆದುಕೊಂಡಿರೋ ಮಾರ್ಕ್ಸ್ ನ ಆಧಾರದ ಮೇಲೆ ಸ್ಕಿಲ್ ಟೆಸ್ಟ್ ಗೆ ಕರೀತಾರೆ. ಇದು ನೇರ ನೇಮಕಾತಿ ಇರುತ್ತೆ. ಸ್ಕಿಲ್ ಟೆಸ್ಟ್ ಈ ತರ ಇರುತ್ತೆ. ಸ್ಕಿಲ್ ಟೆಸ್ಟ್ ಅಲ್ಲಿ ನಿಮ್ಗೆ 1 ನಿಮಿಷಕ್ಕೆ 120 ವರ್ಡ್ಗಳಂತೆ 5 ನಿಮಿಷದಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಡಿಕ್ಟೇಷನ್ ನ ಕೊಡ್ತಾರೆ.
ಅದನ್ನ ನೀವು 45 ಮಿನಿಟ್ಸ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಟೈಪಿಂಗ್ ಮಾಡಬೇಕಾಗುತ್ತೆ. ಅದೇ ತರ ಶಾರ್ಟ್ ಹ್ಯಾಂಡ್ ಕೂಡ ಟೆಸ್ಟ್ ಇರುತ್ತೆ. ಈ ಎರಡು ಟೆಸ್ಟ್ ಗಳನ್ನ ನೀವು ಪಾಸ್ ಮಾಡಲೇಬೇಕಾಗುತ್ತೆ. 100 ಮಾರ್ಕ್ಸ್ಗೆ ಈ ಎರಡು ಟೆಸ್ಟ್ ಗಳನ್ನ ಅವರು ಕಂಡಕ್ಟ್ ಮಾಡ್ತಾರೆ. 100 ಮಾರ್ಕ್ಸ್ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಯಾರು ತಗೋತಾರೆ ಅವರು ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ. 49 ತಗೊಂಡ್ರು 49.5 ಮಾರ್ಕ್ಸ್ ತಗೊಂಡ್ರು ರಿಜೆಕ್ಟ್ ಮಾಡ್ತಾರೆ. ಪಾಸಿಂಗ್ ಮಾರ್ಕ್ಸ್ ಕಡ್ಡಾಯವಾಗಿ 50 ಮಾರ್ಕ್ಸ್ ನ ತಗೊಳ್ಳೇಬೇಕಾಗುತ್ತೆ ಗೈಸ್. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಸೆಕೆಂಡ್ PUC ಮತ್ತೆ ಡಿಪ್ಲೊಮಾದಲ್ಲಿ ತಗೊಂಡಿರೋ ಮಾರ್ಕ್ಸ್, ಅದ್ರ ಜೊತೆಗೆ ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಟೆಸ್ಟ್ ಅಲ್ಲಿ ತಗೊಂಡಿರೋ ಮಾರ್ಕ್ಸ್, ಎರಡೂ ಮಾರ್ಕ್ಸ್ ನ ಅವರು ಆಡ್ ಮಾಡಿ ಒಂದು ವೇಕೆನ್ಸಿಗೆ 5 ಕ್ಯಾಂಡಿಡೇಟ್ ಗಳಂತೆ ಇಂಟರ್ವ್ಯೂಗೆ ನೆಕ್ಸ್ಟ್ ಒಂದು ಟೆಂಪ್ರರಿ ಶಾರ್ಟ್ ಲಿಸ್ಟ್ ನ ಬಿಡ್ತಾರೆ ಗೈಸ್. ಯಾರೆಲ್ಲ ಆ ಶಾರ್ಟ್ ಲಿಸ್ಟ್ ಅಲ್ಲಿ ಬರ್ತೀರಾ ಅವ್ರಿಗೆ 5 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಲ್ಲಿ ಕೋಡ್ ರಿಲೇಟೆಡ್ ಕ್ವಶನ್ಸ್ಗಳು, GK, ಕರೆಂಟ್ ಅಫೇರ್ಸ್, ಸ್ಟೆನೋಗ್ರಾಫರ್, ಶಾರ್ಟ್ ಹ್ಯಾಂಡ್ ಇದ್ರ ಬಗ್ಗೆ ಕ್ವಶನ್ ಗಳನ್ನ ಕೇಳ್ತಾರೆ. ಇಂಟರ್ವ್ಯೂ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಈ 5 ಮಾರ್ಕ್ಸ್ ಕೂಡ ನಿಮ್ಮ ಫೈನಲ್ ಮೆರಿಟ್ ಅಲ್ಲಿ ಆಡ್ ಆಗುತ್ತೆ ಗೈಸ್. ಶಾರ್ಟ್ ಆಗಿ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೆ ಯಾವ ತರ ಪ್ರೊಸೆಸಿಂಗ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ PUC ಅಲ್ಲಿ ತಗೊಂಡಿರುವಂತ ಮಾರ್ಕ್ಸ್ ಮೇಲೆ ಒಂದು ಶಾರ್ಟ್ ಲಿಸ್ಟ್ ನ ಬಿಡ್ತಾರೆ. ಆ ಶಾರ್ಟ್ ಲಿಸ್ಟ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರನ್ನ ಸ್ಕಿಲ್ ಟೆಸ್ಟ್ ಗೆ ಕರೀತಾರೆ. ಸ್ಕಿಲ್ ಟೆಸ್ಟ್ ಅಲ್ಲಿ ಶಾರ್ಟ್ ಹ್ಯಾಂಡ್ ಮತ್ತೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಅದು 100 ಮಾರ್ಕ್ಸ್ ಗೆ ಮಾಡ್ತಾರೆ. ಮತ್ತೆ ಸೆಕೆಂಡ್ PUC ಮಾರ್ಕ್ಸ್ ಮತ್ತೆ ಸ್ಕಿಲ್ ಟೆಸ್ಟ್ ಅಲ್ಲಿ ತಗೊಂಡಿರೋ ಮಾರ್ಕ್ಸ್ ಎರಡನ್ನು ಆಡ್ ಮಾಡಿ ಮತ್ತೆ ಇನ್ನೊಂದು ಶಾರ್ಟ್ ಲಿಸ್ಟ್ ನ ಬಿಡ್ತಾರೆ. ಆ ಶಾರ್ಟ್ ಲಿಸ್ಟ್ ಅಲ್ಲಿ ಒಂದು ವೇಕೆನ್ಸಿಗೆ 5 ಕ್ಯಾಂಡಿಡೇಟ್ ಗಳಂತೆ ಇಂಟರ್ವ್ಯೂಗೆ ನೆಕ್ಸ್ಟ್ ಇನ್ನೊಂದು ಶಾರ್ಟ್ ಲಿಸ್ಟ್ ನ ಬಿಡ್ತಾರೆ. ಯಾರೆಲ್ಲ ಆ ಶಾರ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗ್ತೀರಾ ಅವರು ಇಂಟರ್ವ್ಯೂಗೆ ಬರ್ತೀರಾ. ಇಂಟರ್ವ್ಯೂ 5 ಮಾರ್ಕ್ಸ್ ಇರುತ್ತೆ. ಇಂಟರ್ವ್ಯೂನ ನೀವು ಪಾಸ್ ಮಾಡಿದ್ರಿ ಅನ್ಕೊಳ್ಳಿ, ಮತ್ತೆ ಫೈನಲ್ ಮೆರಿಟ್ ನ ಬಿಡ್ತಾರೆ. ಆ ಫೈನಲ್ ಮೆರಿಟ್ ನ ಹೇಗ್ ಮಾಡ್ತಾರೆ ಅಂದ್ರೆ PUC ಅಲ್ಲಿ ತಗೊಂಡಿರೋ ಮಾರ್ಕ್ಸ್, ಸ್ಕಿಲ್ ಟೆಸ್ಟ್ ಅಲ್ಲಿ ತಗೊಂಡಿರೋ ಮಾರ್ಕ್ಸ್ ಮತ್ತೆ ಇಂಟರ್ವ್ಯೂ ಅಲ್ಲಿ ತಗೊಂಡಿರೋ ಮಾರ್ಕ್ಸ್ 3 ಮಾರ್ಕ್ಸ್ ನ ಆಡ್ ಮಾಡ್ತಾರೆ. ಆಡ್ ಮಾಡಿ ಯಾರು ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾರೆ, ಹೈಯೆಸ್ಟ್ ಮಾರ್ಕ್ಸ್, ಆ ಬೇಸ್ ಮೇಲೆ ಅವರು ನೆಕ್ಸ್ಟ್ ಫೈನಲ್ ಲಿಸ್ಟ್ ನ ಬಿಡ್ತಾರೆ. ಈ ಹುದ್ದೆಗಳಿಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ 10th ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, EWS ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಮತ್ತೆ ರೀಸೆಂಟ್ ಆಗಿ ತೆಗೆಸಿರುವಂತಹ ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಇಷ್ಟು ಡಾಕ್ಯುಮೆಂಟ್ಸ್ ನ ಈ ರಿಕ್ರೂಟ್ಮೆಂಟ್ ಗೆ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಬೆಂಗಳೂರು ರೂರಲ್ ಕೋರ್ಟ್ಸ್ ರಿಕ್ರೂಟ್ಮೆಂಟ್ ಅಂತ ಟೈಪ್ ಮಾಡಿ ಅದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಡೀಟೇಲ್ಸ್ ಕೇಳಿದ್ರೆ ನೇಮು, ನಿಮ್ಮ ಪರ್ಸನಲ್ ಡೀಟೇಲ್ಸ್, ಎಜುಕೇಶನ್ ಡೀಟೇಲ್ಸ್, ಮತ್ತೆ ಫೋಟೋ, ಸಿಗ್ನೇಚರು, ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋನ ನೀವು ಅಪ್ಲೋಡ್ ಮಾಡುವಾಗ ನೀವು ತೆಗೆಸಿರುವಂತ ಫೋಟೋ ಬ್ಯಾಕ್ ಗ್ರೌಂಡ್ ವೈಟ್ ಇರಬೇಕು. ನಾನು ನಿಂತಿರೋದು ಯೆಲ್ಲೋ ಕಲರು ನಡೆಯಲ್ಲ, ಯಾವ ಕಲರು ನಡೆಯಲ್ಲ, ಅದನ್ನ ರಿಜೆಕ್ಟ್ ಮಾಡ್ತಾರೆ. ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲೇ ನೀವು ಫೋಟೋನ ತೆಗೆಸಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಗೈಸ್. ಮತ್ತೆ ವ್ಯಾಲಿಡ್ ಆಗಿರುವಂತ ಫೋನ್ ನಂಬರ್, ಇಮೇಲ್ ಅಡ್ರೆಸ್ ನ ಹಾಕಿ ನಿಮ್ಗೆ ಅವರು ಅಡ್ಮಿಟ್ ಕಾರ್ಡ್ನೆಲ್ಲ ಇಮೇಲ್ ಮತ್ತೆ ಫೋನ್ ನಂಬರ್ ಅಲ್ಲಿ ಕಳಿಸ್ತಾರೆ. ಹಾಗಾಗಿ ವ್ಯಾಲಿಡ್ ಆಗಿರುವಂತದ್ನ ಹಾಕ್ಬೇಕಾಗುತ್ತೆ. ಫೋಟೋ ಅಪ್ಲೋಡ್ ಮಾಡ್ತಿರಲ್ಲ ಅವಾಗ ಫೋಟೋ ಮೇಲೆ ಯಾವುದೇ ಸಿಗ್ನೇಚರ್ ನ ಮಾಡೋ ಅವಶ್ಯಕತೆ ಇಲ್ಲ. ಆತರ ಸಿಗ್ನೇಚರ್ ಮಾಡಿದ್ರೆ ರಿಜೆಕ್ಟ್ ಮಾಡ್ತಾರೆ. ಸಿಗ್ನೇಚರ್ ಮಾಡಬೇಡಿ, ಜಸ್ಟ್ ವೈಟ್ ಬ್ಯಾಕ್ ಗ್ರೌಂಡ್ ಇರೋ ಫೋಟೋನ ಅಪ್ಲೋಡ್ ಮಾಡಿ. ಮತ್ತೆ ಫೋಟೋ 50 KB ಗಿಂತ ಜಾಸ್ತಿ ಮೆಮೊರಿ ಇರ್ಬೋದು, ಅದ್ರೊಳಗಡೆ ಇರಬೇಕು. ಮತ್ತೆ JPG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಸಿಗ್ನೇಚರ್ ಕೂಡ ನೀವು ಒಂದು ವೈಟ್ ಪೇಪರ್ ಅಲ್ಲಿ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅಲ್ಲಿ, ಬ್ಲೂ ಅಲ್ಲ ಬ್ಲಾಕ್ ಪೆನ್ ಅಲ್ಲಿ ಟೈಪ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ 25 KB ಒಳಗಡೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಫಿಲ್ ಮಾಡಿದ್ಮೇಲೆ ಕೆಳಗಡೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ಲೈನ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೂಲಕನೇ ಮಾಡಬೇಕು. ಡಿಮಾಂಡ್ ಡ್ರಾಫ್ಟ್, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್, ಚಲನ್ ಇದು ಯಾವ್ದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೀವು ಫಾರ್ಮ್ ಫಿಲ್ ಮಾಡುವಾಗಲೇ ಸ್ಟೇಟ್ ಬ್ಯಾಂಕ್ ಒಂದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ಬ್ಯಾಂಕಿಂಗ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, QR ಕೋಡ್ ಯಾವ್ದನ್ನಾದ್ರೂ ಯೂಸ್ ಮಾಡ್ಕೊಂಡು ಪೇಮೆಂಟ್ ನ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಹೇಳಿರ್ಲಿಲ್ಲ. ಅಪ್ಲಿಕೇಶನ್ ಫೀಸು ಜನರಲ್ ಕ್ಯಾಂಡಿಡೇಟ್ ಗೆ 200 ರೂಪಾಯಿ ಇರುತ್ತೆ. 2A 2B 3A 3B ಅವರಿಗೆ 100 ರೂಪಾಯಿ ಇರುತ್ತೆ. SC ST OBC ಹ್ಯಾಂಡಿಕ್ಯಾಪ್ಡ್ ಎಕ್ಸ್ ಸರ್ವಿಸ್ ಮೆನ್ ಇವ್ರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಅಪ್ಲೈನ ಮಾಡಬಹುದಾಗಿದೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಇಂಟರ್ವ್ಯೂಗೆ ಹೋಗ್ತಿರಲ್ಲ ಅವಾಗ ಎಲ್ಲ ತಗೊಂಡೋಗ್ಬೇಕಾಗುತ್ತೆ. ಇವಾಗ ಆನ್ಲೈನ್ ಅಲ್ಲಿ ಏನೇನು ಅಪ್ಲೋಡ್ ಮಾಡ್ತೀವಿ ಆ ಒರಿಜಿನಲ್ಗಳು, ಮತ್ತೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್, ರೂರಲ್, ಕನ್ನಡ ಮೀಡಿಯಂ, EWS ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಈ ಎಲ್ಲಾ ಸರ್ಟಿಫಿಕೇಟ್ ಗಳ ಒರಿಜಿನಲ್ ನ ಇಂಟರ್ವ್ಯೂ ಅಲ್ಲಿ ತಗೊಂಡೋಗ್ಬೇಕಾಗುತ್ತೆ. ಇಂಟರ್ವ್ಯೂ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಮ ಇಂಟರ್ವ್ಯೂ ನಡೆಯುತ್ತೆ. ಇಷ್ಟು ಇವತ್ತಿನ
ಬೆಂಗಳೂರು ರೂರಲ್ ಕೋರ್ಟ್ನ ಸ್ಟೆನೋಗ್ರಾಫರ್ ಗ್ರೇಡ್ 3 ವೇಕೆನ್ಸಿಯ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತೆ ಯಾರೆಲ್ಲ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಜೈ ಹಿಂದ್, ವಂದೇ ಮಾತರಂ.